ಸೊ ಇಲ್ಲಿ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಆ್ಯಸ್ ಯೂಶುವಲ್ ಮ್ಯಾನ್ಯುವಲ್ ಇರುತ್ತೆ, ಹಾಗೆ ಒಂದು ವೈಟ್ ಕಲರ್ ಪೌಚ್ ಕೊಟ್ಟಿರ್ತಾರೆ. ಸೊ ತೋರಿಸ್ತೀನಿ ಹೇಗಿದೆ ಅದು ಪೌಚ್ ಅಂತ. ನಾರ್ಮಲ್ ಕ್ವಾಲಿಟಿ ಸಿಗುತ್ತೆ, ಆ ಥರ ಬೆಸ್ಟ್ ಕ್ವಾಲಿಟಿ ಏನು ಸಿಗೋಲ್ಲ ಇದರಲ್ಲಿ. ನಾರ್ಮಲ್ ಕ್ವಾಲಿಟಿ ವೈಟ್ ಕಲರ್ ಪೌಚ್ ಸಿಗುತ್ತೆ. ಸ್ವಲ್ಪ ದಿವಸ ಆದಮೇಲೆ ಈ ಪೌಚ್ ಬಂದು ಎಲ್ಲೋ ಆಗಿಬಿಡುತ್ತೆ. ಸೊ ಅದೇ ಥರ ಪೌಚ್ ಇದು ಕೂಡ ಇರೋದು. ಸೊ ಫೋನ್ನ ನೋಡ್ಬೋದು, ಈ ಥರ ಇದೆ. ಹಾಗೆ ಇದರಲ್ಲಿ ಮೇಲ್ಗಡೆ ಸ್ಪೆಸಿಫಿಕೇಷನ್ಸ್ ಕೂಡ ಮೆನ್ಷನ್ ಮಾಡೋರೆ. ಸೊ ಫೋನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಬಾಕ್ಸಿ ಡಿಸೈನ್ ಫೀಲ್ ಆಗ್ತಿದೆ. ಹಾಗೆ ಫೋನ್ ಡೌನ್ ಸೈಡಲ್ಲಿ ನಿಮಗೆ ಟೈಪ್ ಸಿ ಚಾರ್ಜಿಂಗ್ ಸಿಗುತ್ತೆ, 3.5mm ಜಾಕ್ ಕೊಟ್ಟವ್ರೆ, ಹಾಗೆ ಸ್ಪೀಕರ್ ಗ್ರಿಲ್ಸ್ ಕೂಡ ಸಿಗುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಪವರ್ ಬಟನ್ಸ್ನ ಕೊಟ್ಟವ್ರೆ. ಆ್ಯಸ್ ಯೂಶುವಲ್ ಟಾಪ್ ಸೈಡಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ ಇರುತ್ತೆ. ಆ್ಯಂಡ್ ಹಾಗೆ ಇದರಲ್ಲಿ ರೈಟ್ ಸೈಡಲ್ಲಿ ಬಂದು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತಾಡ್ತೀರಾ ಅಂದರೆ 64 MP AI ಕ್ಯಾಮ್ರಾ ಸೆಟಪ್ ಸಿಗುತ್ತೆ. ಹಾಗೆ ಇದರಲ್ಲಿ ಮೈಕ್ರೋ ಸೆನ್ಸರ್ ಕೂಡ ಆ್ಯಡ್ ಮಾಡೋರೆ. ಹಾಗೆ ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ನಿಮಗೆ IPS LCD ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಇದರಲ್ಲಿ 5000 mAh ಬ್ಯಾಟ್ರಿ ಕೊಟ್ಟವ್ರೆ, 67 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ. ಹಾಗೆ ಇಲ್ಲಿ ಬಾಕ್ಸಲ್ಲಿ ನಿಮಗೆ 80 ವಾಟ್ಸ್ ಅಡ್ಯಾಪ್ಟರ್ ಸಿಗುತ್ತೆ, ಬಟ್ ನಿಮಗೆ 67 ವಾಟ್ಸ್ ಚಾರ್ಜಿಂಗ್ ಮಾತ್ರ ಸಪೋರ್ಟ್ ಆಗೋದು. ಆ್ಯಂಡ್ ಹಾಗೆ ಡಿಸ್ಪ್ಲೇ ಕ್ವಾಲಿಟಿ ನೋಡ್ಬೋದು, ಆಲ್ಮೋಸ್ಟ್ ಬೆಜೆಲ್ಲೆಸ್ ಡಿಸ್ಪ್ಲೇ ಸಿಗ್ತಾ ಇದೆ ನಿಮಗೆ. ಸ್ವಲ್ಪ ಚಿನ್ನ ಕೊಟ್ಟಿದ್ದಾರೆ ಅಲ್ಲಿ, ಆಲ್ಮೋಸ್ಟ್ ಬೆಜೆಲ್ಲೆಸ್ಸೇ ಫೀಲ್ ಆಗುತ್ತೆ ನಿಮಗೆ. ಹಾಗೆ ಇದರಲ್ಲಿ ನಿಮಗೆ ಅರೌಂಡ್ 680 to 580 ನಿಟ್ಸ್ ಬ್ರೈಟ್ನೆಸ್ ಹಾಕಿದ್ದಾರೆ ಈ ಡಿಸ್ಪ್ಲೇಯಲ್ಲಿ. ಆ್ಯಂಡ್ ಹಾಗೆ ಇದರಲ್ಲಿ ನಿಮಗೆ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಈ ಬಜೆಟ್ ರೇಂಜಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 695 ಪ್ರೊಸೆಸರ್ ಸಿಗೋದು. ಬಟ್ ಈ ಪ್ರೊಸೆಸರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಆಲ್ಮೋಸ್ಟ್ ಆಲ್ರೌಂಡರ್ ಫೋನ್ಸಲ್ಲೂ ಈ ಪ್ರೊಸೆಸರ್ ಕೂಡ ನೋಡ್ಬೋದು. ಆ್ಯಂಡ್ ಹಾಗೆ ಇದರಲ್ಲಿ ನೀವು ಅಪ್ ಟು 8GB ವರೆಗೂ ವರ್ಚುವಲ್ ರ್ಯಾಮ್ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಓವರಾಲಾಗಿ ಈ ಫೋನ್ ಪ್ರೈಸಿಂಗ್ ಬಂದು ಅರೌಂಡ್ 22 to 25 ಇರುತ್ತೆ. ಅಪ್ರಾಕ್ಸಿಮೇಟ್ 22 to 25 ಇರುತ್ತೆ, ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟಿದೆ ಅಂತ. ಸೊ ಪ್ರೈಸಿಂಗ್ ಏನಾದರೂ ಗೊತ್ತಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಹಾಗೆ ಅಫಿಷಿಯಲ್ ಅಮೆಝಾನ್ ಲಿಂಕ್ ಕೂಡ ಹಾಕ್ತೀನಿ. ನೀವು ಈ ಫೋನ್ ತೊಗೋಬೇಕು ಅನಿಸಿದ್ರೆ ಅಲ್ಲಿಂದ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಓವರಾಲಾಗಿ ಇದಾಯಿತು ಓಪೋ F23 5G ಫೋನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ, ಈ ಅನ್ಬಾಕ್ಸಿಂಗ್ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಆ್ಯಂಡ್ ಹಾಗೆ ಈಗಲೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ.